ಪ್ರಚಲಿತ ಘಟನೆಗಳು. ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ 2017 ಬೋರ್ಡ್ ಆಫ್ ಗವರ್ನರ್ಸ್ ಸಭೆಗೆ ಆತಿಥ್ಯ ವಹಿಸುವ ದೇಶ ಯಾವುದು? ದಕ್ಷಿಣ ಕೊರಿಯಾ. ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಗವರ್ನರ್ಗಳ ಮಂಡಳಿಯು 2ನೇ ವಾರ್ಷಿಕ ಸಭೆ 2017 ಜೂನ್ 14ರಿಂದ ದಕ್ಷಿಣ ಕೊರಿಯಾದ ಜೆಜುನಲ್ಲಿ ನಡೆಯಲಿದೆ. ಭಾರತದಿಂದ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಚೀನಾದ ಮಾಜಿ ಸಹಾಯಕ ಹಣಕಾಸು ಸಚಿವ ಜಿನ್ ಲಿಕುನ್ ಅವರು ಎಐಐಬಿ ನೇತೃತ್ವ ವಹಿಸಲಿದ್ದಾರೆ. ಈ ಕೆಳಗಿನ ಯಾರು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ರಾಮ್ ಶಂಕರ್ ಕತರಿಯಾ. ಭಾರತದ ಮೊದಲ ಸರಕು ಗ್ರಾಮವನ್ನು ಈ ಕೆಳಗಿನ ಯಾವ ನಗರಗಳಲ್ಲಿ ಸ್ಥಾಪಿಸಲಾಗುವುದು? ವಾರಣಾಸಿ. 2017 ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜಿಸಲಾಗುವುದು? ಕಜಕಿಸ್ತಾನ್. ಯಾವ ದಿನದಂದು ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ? ಜೂನ್ 1. ಚೀನಾ ಭಾಗದಿಂದ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಅನಿತಾ ಕುಂದು. 2017 ಏಷ್ಯಾ ಪೆಸಿಫಿಕ್ ಕ್ವಾಲಿಟಿ ನೆಟ್ವರ್ಕ್ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತೀಯ ಸಂಸ್ಥೆ ಯಾವುದು? ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಕ್ರಿಡಿಟೇಷನ್ ಕೌನ್ಸಿಲ್ ನ್ಯಾಕ್. 2017 ಮೇ 26ರಂದು ರಷ್ಯಾದ ಮಾಸ್ಕೋದಲ್ಲಿ ನಡೆದ ಕ್ವಾಲಿಟಿ ಅಶ್ಯೂರೆನ್ಸ್ನಲ್ಲಿ 2017 ಏಷ್ಯಾ ಪೆಸಿಫಿಕ್ ಕ್ವಾಲಿಟಿ ನೆಟ್ವರ್ಕ್ ಪ್ರಶಸ್ತಿಯನ್ನು ನ್ಯಾಕ್ ಪಡೆದುಕೊಂಡಿದೆ. ನ್ಯಾಕ್ ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೌಲ್ಯಮಾಪನ ಮತ್ತು ಮಾನ್ಯತೆ ನೀಡುವ ಸಂಸ್ಥೆಯಾಗಿದೆ. ಇದರ ಪ್ರಧಾನ ಕಚೇರಿ ಬೆಂಗಳೂರು, ಕರ್ನಾಟಕದಲ್ಲಿದೆ. ಸರ್ಬಿಯಾದ ಹೊಸ ಅಧ್ಯಕ್ಷರಾಗಿ ಈ ಕೆಳಗಿನ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಅಲೆಕ್ಸಾಂಡರ್ ವುಸಿಕ್. 2017 ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಶ್ರೇಯಾಂಕದಲ್ಲಿದೆ? 137. ಭಾರತದ ಮೊದಲ ಸ್ವಯಂಚಾಲಿತ ಕರಾವಳಿ ವಿಪತ್ತು ಎಚ್ಚರಿಕೆ ವ್ಯವಸ್ಥೆ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಲಿದೆ? ಒಡಿಶಾ. ಭಾರತ ಮೊದಲ ಸ್ವಯಂಚಾಲಿತ ವಿಪತ್ತು ಎಚ್ಚರಿಕೆ ವ್ಯವಸ್ಥೆ 2017 ಒಡಿಶಾದಲ್ಲಿ ಒಡಿಶಾರಿಗೆ ಒಡಿಶಾ ರಾಜಧಾನಿಯಲ್ಲಿನ ನಿಯಂತ್ರಣ ಮಾರುತದ ಬಗ್ಗೆ ಮುನ್ಸೂಚನೆಯನ್ನು ಅಸೆಂಬ್ಲಿಯ ಹೊಸ ಅಧ್ಯಕ್ಷ ಯಾವ ದೇಶದವರು? ಸ್ಲೋವೇಕಿಯಾ. ಲಿಯೋ. 2017 ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 37ನೇ ಸ್ಥಾನದಲ್ಲಿದೆ. ಭಾರತೀಯ ಷೇರು ವಿನಿಮಯ ಮಂಡಳಿ ಸಾಂಸ್ಥಿಕ ಆಡಳಿತದ ಮೇಲೆ ಯಾವ ಸಮಿತಿಯನ್ನು ರಚಿಸಿದೆ? ಉದಯ್ ಕೋಟಕ್ ಸಮಿತಿ. ಪಟ್ಟಿ ಮಾಡಿದ ಕಂಪನಿಗಳ ಕಾರ್ಪೊರೇಟ್ ಆಡಳಿತದ ಗುಣಮಟ್ಟವನ್ನು ಸುಧಾರಿಸಲು ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಮುಖ್ಯಸ್ಥ ಉದಯ್ ಕೋಟಕ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದೆ. ಸಮಿತಿಯು ತನ್ನ ವರದಿಯನ್ನು 4 ತಿಂಗಳೊಳಗೆ ಸಲ್ಲಿಸಲಿದೆ. ಸ್ವತಂತ್ರ ನಿರ್ದೇಶಕರ ಆತ್ಮವಿಶ್ವಾಸ ಮತ್ತು ಕಂಪನಿಯ ಕಾರ್ಯಾಚರಣೆಯಲ್ಲಿ ಅವರ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಂಬಂಧಿತ ಪಕ್ಷದ ವಹಿವಾಟುಗಳಿಗೆ ಸಂಬಂಧಿಸಿದ ರಕ್ಷಣೋಪಾಯಗಳನ್ನು ಮತ್ತು ಅಭಿವ್ಯಕ್ತಿಗಳನ್ನು ಸುಧಾರಿಸುವ ಕ್ರಮಗಳನ್ನು ಸಮಿತಿಯು ಶಿಫಾರಸು ಮಾಡುತ್ತದೆ. 90ನೇ ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬೀ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನು ಗೆದ್ದ ಭಾರತ-ಅಮೆರಿಕನ್ ವಿದ್ಯಾರ್ಥಿ ಯಾರು? ಅನನ್ಯ ವಿನಯ್. ಯಾವ ಸಿನಿಮಾ 52ನೇ ಕಾರ್ಲೋವಿ ವಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದೆ? ರಲಾಂಗ್ ರೋಡ್. ಐಟಿಟಿಎಫ್ ಅಂಪೈರ್ ಮತ್ತು ರೆಫ್ರೀಸ್ ಕಮಿಟಿ ಸದಸ್ಯರಾಗಿ ನೇಮಕಗೊಂಡ ಮೊದಲ ಭಾರತೀಯ ಯಾರು? ಗಣೇಶನ್ ನೀಲಕಂಠ್ ಅಯ್ಯರ್. ರುಕ್ಮಿ ವನ್ಯಜೀವಿ ಧಾಮವು ಯಾವ ರಾಜ್ಯದಲ್ಲಿದೆ? ತ್ರಿಪುರಾ. 2017 ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಕನೆಕ್ಟಿಂಗ್ ಪೀಪಲ್ ಟು ನೇಚರ್. ಈ ಮುಂದಿನ ಯಾರು ಥೈಲ್ಯಾಂಡ್ ಗ್ರ್ಯಾಂಡ್ ಪಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2017 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು? ಸಾಯಿ ಪ್ರಣೀತ್. ಭಾರತದ ಮೊದಲ ಸ್ಮಾರ್ಟ್ ಕಾರ್ಡ್ ಆಧಾರಿತ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಯೋಜನೆ ಟ್ರಿನ್ ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ಮೈಸೂರು. ವಿಶ್ವ ಬ್ಯಾಂಕಿನ ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿ ಪ್ರಕಾರ 2018ರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯ ದರ ಎಷ್ಟಿರಲಿದೆ?
7.5%. 2017 ಎಟಿ ಕಿಯರ್ನಿ ಗ್ಲೋಬಲ್ ರಿಟೈಲ್ ಡೆವಲಪ್ಮೆಂಟ್ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಭಾರತ. ಜಿಸ್ಯಾಟ್-19 ಸಂವಹನ ಉಪಗ್ರಹವನ್ನು ಇಸ್ರೋ ಯಾವ ಉಡಾವಣಾ ವಾಹನದಿಂದ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು? ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3D-1 ಉಡಾವಣಾ ವಾಹಕ ಬಳಸಿ KGS-AT-19 ಸಂವಹನ ಉಪಗ್ರಹವನ್ನು ತನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಿಯೋಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಯಶಸ್ವಿಯಾಗಿ ಸೇರಿಸಿತು. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಉಡಾವಣೆ ಮಾಡಲಾಯಿತು. GS-AT-19 ಉಪಗ್ರಹವು 10 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ ಮತ್ತು ದೂರ ಸಂವಹನ ಮತ್ತು ಪ್ರಸಾರ ಪ್ರದೇಶಗಳನ್ನು ಸುಧಾರಿಸಲು ಅಭಿವೃದ್ಧಿಪಡಿಸಲಾಗಿದೆ. SLV-MK3 ಜನಪ್ರಿಯವಾಗಿ ಫ್ಯಾಟ್ ಬಾಯ್ ಎಂದು ಕರೆಯಲ್ಪಡುತ್ತದೆ ಮತ್ತು ಇದನ್ನು 300 ಕೋಟಿ ವೆಚ್ಚದಲ್ಲಿ 15 ವರ್ಷಗಳ ಕಾಲ ಅಭಿವೃದ್ಧಿಪಡಿಸಲಾಗಿದೆ. ವಿಶ್ವಸಂಸ್ಥೆಯ ಮೊಟ್ಟಮೊದಲ ಸಾಗರ ಸಮ್ಮೇಳನ ಯುನೈಟೆಡ್ ನೇಷನ್ಸ್ ಓಷನ್ಸ್ ಕಾನ್ಫರೆನ್ಸ್ ಯಾವ ದೇಶದಲ್ಲಿ ಆರಂಭವಾಗಿದೆ? ಅಮೆರಿಕ. ಭಾರತದ ಮೊದಲ ಗ್ರಾಮೀಣ LED ಬೀದಿ ದೀಪ ಯೋಜನೆ ಯಾವ ರಾಜ್ಯದಲ್ಲಿ ಜಾರಿಗೊಳ್ಳಲಿದೆ? ಆಂಧ್ರಪ್ರದೇಶ. ಭಾರತದ ಮೊಟ್ಟಮೊದಲ ಗ್ರಾಮೀಣ LED ಬೀದಿ ದೀಪ ಪ್ರಾಜೆಕ್ಟ್ ಅನ್ನು ಆಂಧ್ರಪ್ರದೇಶದಲ್ಲಿ ಭಾರತ ಸರ್ಕಾರವು ಜಾರಿಗೊಳಿಸುತ್ತದೆ. ಇಂಧನ ಸಚಿವಾಲಯದ ಅಡಿಯಲ್ಲಿ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಆಂಧ್ರದ 7 ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಲ್ಲಿ 10 ಲಕ್ಷ ಸಾಂಪ್ರದಾಯಿಕ ಬೀದಿ ದೀಪಗಳನ್ನು LED ದೀಪಗಳಿಂದ ಬದಲಾಯಿಸಲಾಗುವುದು. ಗೋಯಿಸ್ ಸ್ಟ್ರೀಟ್ ಲೈಟಿಂಗ್ ಗ್ರಾಮೀಣ LED ಬೀದಿ ದೀಪಗಳಿಗೆ ಇದು ಮೊದಲ ಯೋಜನೆಯಾಗಿದೆ. ಮೊದಲ ಹಂತದಲ್ಲಿ ಗುಂಟೂರು, ಪ್ರಕಾಶಂ, ನೆಲ್ಲೂರು, ಕರ್ನೂಲ್, ಕಡಪ, ಅನಂತಪುರ ಮತ್ತು ಚಿತ್ತೂರು ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳಲ್ಲಿ ಅನುಷ್ಠಾನ ಮಾಡಲಾಗುವುದು. ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನೂತನ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಶರದ್ ಜೈನ್. 2017 IMD ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? IMD ವಿಶ್ವ ಸ್ಪರ್ಧಾತ್ಮಕ ಶ್ರೇಯಾಂಕ 2017ರಲ್ಲಿ ಭಾರತ 63 ದೇಶಗಳಲ್ಲಿ 45ನೇ ಸ್ಥಾನ ಪಡೆದಿದೆ. ಭಾರತದಲ್ಲಿ ಹಸಿರು ವ್ಯಾಪ್ತಿಯನ್ನು ಉತ್ತೇಜಿಸಲು ಟಾಟಾ ಪ್ರಾಜೆಕ್ಟ್ ಈ ಕೆಳಗಿನ ಯಾವ ಅಭಿಯಾನವನ್ನು ಪ್ರಾರಂಭಿಸಿದೆ? ಗ್ರೀನ್ ಥಂಬ್. ಭಾರತ ಈ ಕೆಳಗಿನ ಯಾವ ದೇಶದಲ್ಲಿ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ $318 ದಶಲಕ್ಷ ಸಾಲವನ್ನು ನೀಡುವ ಒಪ್ಪಂದಕ್ಕೆ ಸಹಿ ಹಾಕಿದೆ? ಶ್ರೀಲಂಕಾ. ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ರೈಲ್ವೆ ವಲಯವನ್ನು ಅಭಿವೃದ್ಧಿಪಡಿಸಲು $318 ದಶಲಕ್ಷ ಸಾಲವನ್ನು ಒದಗಿಸಲು ಭಾರತ ಶ್ರೀಲಂಕಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. 2017 ಜೂನ್ 6ರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಯಾವ ದೇಶ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನ ಹೊಸ ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಸೇರ್ಪಡೆಗೊಂಡಿತು? ಮಾಂಟೆನಿಗ್ರೋ. ನೇಪಾಳದ ನೂತನ ಪ್ರಧಾನಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಶೇರ್ ಬಹದ್ದೂರ್ ದ್ಯೂಬ್. ಈ ಕೆಳಗಿನ ಯಾವ ಭಾರತೀಯ ವ್ಯಕ್ತಿ ಯುನಿಸೆಫ್ ಸೂಪರ್ ಅಪ್ಪಂದಿರು ಅಭಿಯಾನಕ್ಕೆ ಆಯ್ಕೆಯಾಗಿದ್ದಾರೆ? ಸಚಿನ್ ತೆಂಡೂಲ್ಕರ್. ಯಾವ ರಾಜ್ಯ ಸರ್ಕಾರವು ಮದುವೆ ಸಮಾರಂಭಗಳಿಗೆ ಹಸಿರು ಶಿಷ್ಟಾಚಾರವನ್ನು ಜಾರಿಗೆ ತರಲಿದೆ? ಕೇರಳ. ಯಾವ ಬ್ಯಾಂಕ್ ದೇಶಾದ್ಯಂತ 100 ಡಿಜಿಟಲ್ ಗ್ರಾಮಗಳನ್ನು ಸ್ಥಾಪಿಸಲಿದೆ? ವಿಜಯ ಬ್ಯಾಂಕ್. 1200 ಮೆಗಾವ್ಯಾಟ್ ಬುದಿ ಗಂಡಾಕಿ ಹೈಡ್ರೋಪವರ್ ಪ್ರಾಜೆಕ್ಟ್ ಅನ್ನು ನಿರ್ಮಿಸಲು ನೇಪಾಳವು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಚೀನಾದೊಂದಿಗೆ. ಜೈವಿಕವಾಗಿ ವಿಘಟನೀಯ ಪ್ರಿಪೇಯ್ಡ್ ಉಡುಗೊರೆ ಕಾರ್ಡ್ಗಳನ್ನು ಪ್ರಾರಂಭಿಸಿದ ಭಾರತದ ಮೊದಲ ಬ್ಯಾಂಕ್ ಯಾವುದು? ಆಕ್ಸಿಸ್ ಬ್ಯಾಂಕ್. ಜಾಗತಿಕ ತಂಬಾಕು ನಿಯಂತ್ರಣಕ್ಕಾಗಿ WHO ಡೈರೆಕ್ಟರ್ ಜನರಲ್ ಸ್ಪೆಷಲ್ ರೆಕಗ್ನೈಸೇಷನ್ ಅವಾರ್ಡ್ ಪಡೆದ ಭಾರತೀಯ ವ್ಯಕ್ತಿ? JP ನಡ್ಡಾ. ಮಹಾನಂದ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ. 2017 ಫೋರ್ಬ್ಸ್ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಅಥ್ಲೀಟ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಕ್ರೀಡಾಪಟು ಯಾರು? ವಿರಾಟ್ ಕೊಹ್ಲಿ.
ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಶ್ರೀಲಂಕಾದ ಪ್ರಪ್ರಥಮ ಕ್ರಿಕೆಟಿಗ ಯಾರು? ಮುತ್ತಯ್ಯ ಮುರಳೀಧರನ್. ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಶ್ರೀಲಂಕಾದ ಪ್ರಪ್ರಥಮ ಕ್ರಿಕೆಟಿಗ ಮುತ್ತಯ್ಯ ಮುರಳೀಧರನ್. ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಅತ್ಯಂತ ಯಶಸ್ವಿ ಬೌಲರ್ ಮುತ್ತಯ್ಯ ಮುರಳೀಧರನ್ ಅವರನ್ನು ಲಂಡನ್ ಐಸಿಸಿ ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಗಿದೆ. ಜೂನ್ 8, 2017ರಂದು ಲಂಡನ್ ದಿ ಓವಲ್ನಲ್ಲಿ ನಡೆದ ಇಂಡಿಯನ್ ಮತ್ತು ಶ್ರೀಲಂಕಾ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ಇನ್ನಿಂಗ್ಸ್ನ ವಿರಾಮದ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಾಯಿತು. ಈ ಮೂಲಕ ಈ ಗೌರವ ಪಡೆದ ಶ್ರೀಲಂಕಾದ ಮೊದಲ ಆಟಗಾರ ಮತ್ತು ಒಟ್ಟಾರೆಯಾಗಿ 83ನೇ ಕ್ರಿಕೆಟಿಗ. ಮೊಟ್ಟಮೊದಲ ಎಐಎಫ್ಎಫ್ ಮಹಿಳಾ ಆಟಗಾರರಾಗಿ 2016ನೇ ಸಾಲಿಗೆ ಯಾರು ಆಯ್ಕೆಯಾಗಿದ್ದಾರೆ? ಸಸ್ಮಿತ್ ಮಲಿಕ್. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಹೊಸ ಎಂಡಿ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ವಿಕ್ರಮ್ ಲಿಮಾಯೆ. 2017 ಯುರೋಪಿಯನ್ ಯೂನಿಯನ್ ಸಿನಿಮೋತ್ಸವ ಭಾರತದ ಯಾವ ನಗರದಲ್ಲಿ ಆರಂಭಗೊಂಡಿದೆ? ನವದೆಹಲಿ. ಫ್ರಾನ್ಸಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲೆಜಿಯನ್ ಆಫ್ ಆನರ್ಗೆ ಆಯ್ಕೆಯಾಗಿರುವ ಭಾರತೀಯ ವ್ಯಕ್ತಿ ಯಾರು? ಸೌಮಿತ್ರ ಚಟರ್ಜಿ. ವಿಡಿಯೋ ಸಂವಾದ ಮೂಲಕ ಗ್ರಾಮೀಣ ಜನರಿಗೆ ಕಾನೂನು ಸೇವೆ ಒದಗಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಯಾವ ಯೋಜನೆ ಪ್ರಾರಂಭಿಸಿದೆ? ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಕೇಂದ್ರ ಸರ್ಕಾರ ಟೆಲಿ ಲಾ ವಿಡಿಯೋ ಕಾನ್ಫರೆನ್ಸಿಂಗ್ ಕಾನೂನು ಸೇವೆಯನ್ನು ಪ್ರಾರಂಭಿಸಿದೆ. ಟೆಲಿ ಲಾ ಮೂಲಕ ಬಡವರಿಗೆ ಕಾನೂನು ನೆರವು ನೀಡುವ ಮೂಲಕ ಬಡವರಿಗೆ ಕಾನೂನು ಸೇವೆ ನೀಡಿ ಸಬಲೀಕರಣಗೊಳಿಸಲು ಸರ್ಕಾರ ಉದ್ದೇಶಿಸಿದೆ. ಈ ಕೆಳಗಿನ ಯಾರು 2017 ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು? ರಾಫೆಲ್ ನಡಾಲ್. 2017 ಮುಂಬೈ ಮೇಯರ್ ಕಪ್ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಟೂರ್ನಮೆಂಟ್ ಗೆದ್ದುಕೊಂಡ ನ್ಗುಯೆನ್ ಡುಕ್ ಹೊ ಯಾವ ದೇಶದವರು? ವಿಯೆಟ್ನಾಂ. ಯಾವ ದಿನದಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ? ಜೂನ್ 12. ಈ ಕೆಳಗಿನ ಯಾವ ರಾಜ್ಯದಲ್ಲಿ ನವಾಮ್ಜಂಗ್ ಪಕ್ಷಿಧಾಮ ಕಾಣಸಿಗುತ್ತದೆ? ಉತ್ತರ ಪ್ರದೇಶ್. 2017 ಕೆನಡಾ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 1 ರೇಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಲೇವಿಸ್ ಹ್ಯಾಮಿಲ್ಟನ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಯಾವ ಜಲ ಸಂರಕ್ಷಣಾ ಮಾದರಿಯನ್ನು ರಾಷ್ಟ್ರೀಯ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ? ಪ್ರಾಜೆಕ್ಟ್ ಜಲ ಸಂಚಯ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಜಲ ಸಂರಕ್ಷಣಾ ಮಾದರಿ ಪ್ರಾಜೆಕ್ಟ್ ಜಲ ಸಂಚಯ ಅನ್ನು ರಾಷ್ಟ್ರೀಯ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ. 2017 ಜೂನ್ 19ರಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ದಕ್ಷಿಣದ ಬಿಹಾರದ ನಳಂದ ಜಿಲ್ಲೆಯ ಅಧಿಕಾರಿಗಳು ಈ ಮಾದರಿಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ. ಯೋಜನೆಯ ಅಡಿಯಲ್ಲಿ ಚೆಕ್ ಡ್ಯಾಮ್ಗಳು ರಚನೆಯಾಗಿವೆ ಮತ್ತು ಸಾಂಪ್ರದಾಯಿಕ ಆಹಾರ ಪೈನ್ ನೀರಾವರಿ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ಜಲಸಂಪನ್ಮೂಲಗಳಲ್ಲಿ ಹೂಳು ತೆಗೆಯಲಾಗಿದೆ ಮತ್ತು ಮಳೆ ನೀರು ಕೊಯ್ಲು ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಭಾರತ ಮೊದಲ ನೀರೊಳಗಿನ ಮೆಟ್ರೋ ಸುರಂಗವು ಯಾವ ನಗರದಲ್ಲಿ ಆರಂಭಗೊಳ್ಳಲಿದೆ? ಕೋಲ್ಕತ್ತಾ. 2017 ಫ್ರೆಂಚ್ ಓಪನ್ ಟೂರ್ನಮೆಂಟಿನ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವರು ಯಾರು? ಜೆಲೆನಾ ಓಸ್ಟಪೆನ್ಕೋ.